ಪತಿ ಹಾಗೂ ಅತ್ತೆಯಿಂದ ಕಿರುಕುಳ ಆರೋಪ ಮಗುವಿನೊಂದಿಗೆ ನದಿಗೆ ಹಾರಿ ತಾಯಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಹಾಸನದ ರಾಮನಾಥಪುರದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ. ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆನ ಮಾಡಿಕೊಂಡಿರುವಂತಹ ತಾಯಿ ಅರಕಲಗೂಡಿನ ಬೆಟ್ಟಸೋಗೆ ಬಳಿ ಮೃತದೇಹ ಪತ್ತೆಯಾಗಿದೆ. ಕುಮಾರ್ ಎಂಬಾತನ ಜೊತೆ ಮದುವೆಯಾಗಿದ್ದಂತಹ ಮಹಾದೇವಿ ಮೊದಲು ಡಿವೋರ್ಸ್ ಆಗಿ ಎರಡನೇ ಮದುವೆಯಾಗಿದ್ದಂತಹ ಮಹಾದೇವಿ ಈಗ ಪತಿ ಹಾಗೂ ಆತನ ಮನೆಯವರಿಂದ ಕಿರುಕುಳ ಆರೋಪ ಕೇಳಿಬರ್ತಾ ಇದೆ. ಸಾಯುವ ಮುನ್ನ ವಿಡಿಯೋವನ್ನ ಮಾಡಿಟ್ಟು ಮಹಿಳೆ ಆರೋಪವನ್ನ ಕೂಡ ಮಾಡಿದ್ದಾರೆ. ಪತಿಯಿಂದ ನನಗೆ ತುಂಬಾ ಕಿರುಕುಳ ಆಗ್ತಾ ಇದೆ, ನನ್ನ ಮಗು ನನಗೆ ಹುಟ್ಟೇ ಇಲ್ಲ ಅಂತ ಹಿಂಸಿಸ್ತಾ ಇದ್ದಾನೆ. ಪೊಲೀಸರು ಎಷ್ಟೇ ಬುದ್ಧಿ ಹೇಳಿದ್ರೂ ನನ್ನ ಗಂಡ ಮಾತ್ರ ಕೇಳ್ತಾ ಇಲ್ಲ, ಬದಲಾಗ್ತಾ ಇಲ್ಲ. ನನ್ನ ಸಾವಿನಿಂದ ಅವನಿಗೆ ನೆಮ್ಮದಿ ಸಿಗೋದಾದ್ರೆ ಸಿಗ್ಲಿ ಅಂತ ಹೇಳಿ ವಿಡಿಯೋ ಮಾಡಿ ಮಗುವಿನೊಂದಿಗೆ ನದಿಗೆ ಹಾರಿ ಸೂಸೈಡ್ನ ಮಾಡಿಕೊಂಡಿದ್ದಾರೆ. ಪತಿ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ಮಹಿಳೆ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲೇ ಮದುವೆಯಾಗಿ ಡಿವೋರ್ಸ್ ಆಗಿತ್ತು, ಸಾಕಷ್ಟು ನೊಂದಿದ್ರು. ಅದಾದ ನಂತರ ಎರಡನೇ ಮದುವೆ ಆದ ಸಂದರ್ಭದಲ್ಲೂ ಕೂಡ ಅಟ್ಲೀಸ್ಟ್ ನಂಗೆ ಒಳ್ಳೆ ಜೀವನ ಸಿಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರು. ಬಟ್ ಆದರೆ ಅಲ್ಲೂ ಕೂಡ ನಿರಾಸೆ ಉಂಟಾಗಿ ಸಾಕಷ್ಟು ಹಿಂಸೆಯನ್ನ ಕೊಡ್ತಾ ಇದ್ರು ಪತಿ ಅಂತ ಹೇಳಿ ವಿಡಿಯೋವನ್ನ ಮಾಡಿ ಮಹಾದೇವಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಾಯಿಗೆ ಬಂದಂಗೆ ಬೈತಾನೆ. ನನ್ನ ಕ್ಯಾರೆಕ್ಟರ್ ಸರಿ ಇಲ್ವಂತೆ. ನಾನು ಬಸ್ ಹತ್ಕೊಂಡು ಅವ್ರಿಗೆ ಜೀವನ ಮಾಡ್ತಾಯಿದ್ರೆ ಅದರಲ್ಲೇ ನಾನು ಮಾಡ್ತಾ ಇರೋದು. ನನಗೆ ಇವೆಲ್ಲ ಸಹಿಸ್ಕೊಳಕ್ಕಾಯ್ತಲ್ಲ. 3 ವರ್ಷದಿಂದನೂ ನರ್ಕ ಕೊಟ್ಬಿಟ್ಟವನೆ. ಇನ್ಮೇಲೆ ಇರೋಕ್ಕಾಗೋದಿಲ್ಲ ನನಗೆ. ಅಪ್ಪ ಮನೆಗೆ ಬಂದು ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ಲ. ಎಲ್ಲೂ ಸುತ್ತಕ್ಕಾಗೋದು ಇಲ್ಲ ನನಗೆ. ಪೊಲೀಸ್ನವ್ರು ಹೇಳೋಷ್ಟೆಲ್ಲ ಹೇಳೋರು. ಇನ್ನೂ ಏನು ಹೇಳ್ತಾರೆ, ಯಾರ ಕಡೆಯಿಂದನೂ ಆಯ್ತಲ್ಲ. ನಾನಿರೋದ್ರಿಂದನೇ ತಂದೆ ಇಷ್ಟೆಲ್ಲ ಆಯ್ತಿರೋದು. ನೆಮ್ಮದಿಯಾಗಿರಲಿ ಎಲ್ಲರೂ. ನಂಗೆ ಬೇಡ, ನನಗೆ ನನ್ನ ಸಾವಿಗೆ ನನ್ನ ಗಂಡ ಮತ್ತೆ ಅಷ್ಟೇ ಕಾರಣ. ನನ್ನ ತಮ್ಮನಿಗೆ, ಅಪ್ಪನಿಗೆ, ಅಮ್ಮನಿಗೆ ಎಲ್ಲರಿಗೂ ಜೀವ ಬೆದರಿಕೆ ಇಟ್ಟವನೆ. ನನ್ನಿಂದ ಅವ್ರ ಜೀವನ ಯಾಕೆ ಹಾಳಾಗಬೇಕು? ಯಾರ ಜೀವನೂ ಹಾಳಾಗೋದು ಬೇಡ. ನಂಗೆ ಸಾಕಾಗೋಗಿದೆ. ಮಗು ನನಗೆ ಹುಟ್ಟಿಲ್ಲ ಅಂತಾನೆ. ಯಾರು ಕೇಳ್ತಾರೆ ಎಲ್ಲನೂ ಸಾಕಾಗೋಗಿದೆ. ಇನ್ಮೇಲೆ ಸಹಿಸ್ಕೊಡಂಗೆ ಜೀವನ ಮಾಡೋಕ್ಕೆ ಆಗೋದಿಲ್ಲ ನನಗೆ. ಇವೆಂಥವೆಲ್ಲ ಕೆಟ್ಟ ಮಾತು ಕೇಳ್ಕೊಂಡು ಬದುಕ್ತೋಳಲ್ಲ ನಾನು. ಬೇಡ ನನಗೆ. ಬಾಯಿಗೆ ಬಂದಂಗೆ ಬೈತಾನೆ. ನನ್ನ ಕ್ಯಾರೆಕ್ಟರ್ ಸರಿ ಇಲ್ವಂತೆ. ನಾನು ಬಸ್ ಹತ್ಕೊಂಡು ಅವ್ರಿಗೆ ಜೀವನ ಮಾಡ್ತಾಯಿದ್ರೆ ಅದರಲ್ಲೇ ನಾನು ಮಾಡ್ತಾ ಇರೋದು. ನನಗೆ ಇವೆಲ್ಲ ಸಹಿಸ್ಕೊಳಕ್ಕಾಯ್ತಲ್ಲ. 3 ವರ್ಷದಿಂದನೂ ನರ್ಕ ಕೊಟ್ಬಿಟ್ಟವನೆ. ಇನ್ಮೇಲೆ ಇರೋಕ್ಕಾಗೋದಿಲ್ಲ ನನಗೆ. ಅಪ್ಪ ಮನೆಗೆ ಬಂದು ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ಲ. ಎಲ್ಲೂ ಸುತ್ತಕ್ಕಾಗೋದು ಇಲ್ಲ ನನಗೆ. ಪೊಲೀಸ್ನವ್ರು ಹೇಳೋಷ್ಟೆಲ್ಲ ಹೇಳೋರು. ಇನ್ನೂ ಏನು ಹೇಳ್ತಾರೆ, ಯಾರ ಕಡೆಯಿಂದನೂ ಆಯ್ತಲ್ಲ. ನಾನಿರೋದ್ರಿಂದನೇ ತಂದೆ ಇಷ್ಟೆಲ್ಲ ಆಯ್ತಿರೋದು. ನೆಮ್ಮದಿಯಾಗಿರಲಿ ಎಲ್ಲರೂ. ನಂಗೆ ಬೇಡ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಚೇತನ್, ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಸಾಯೋದಕ್ಕೂ ಮುನ್ನವೇ ವಿಡಿಯೋ ಮಾಡಿದ್ದಾರೆ ಮಹಾದೇವಿ. ಅದರಲ್ಲಿ ತುಂಬ ಕ್ಲಿಯರ್ ಆಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ, 3 ವರ್ಷದಿಂದಲೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕಾಗ್ತಾ ಇಲ್ಲ, ಮನೆಯವರು ಕಾರಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತನ್ನ ಗಂಡನ ಮನೆಯವರೇ ಕಾರಣ ಈ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕೇಸ್ ದಾಖಲಾಗಿದೆಯಾ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ಗಂಡನ ಮನೆಯವರ ವರ್ಷನ್ ಏನು, ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳಾಗಿದೆಯಾ? ಡೀಟೇಲ್ಸ್ ಏನು ಸಿಗ್ತಾ ಇದೆ? ಎಸ್ ರಮ್ಯ, ಏನು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರ ಬಳಿ ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಮಹಾದೇವಿ ಅನ್ನೋ 29 ವರ್ಷದ ಮಹಾದೇವಿ ಏನಿದ್ದಾರೆ, ಇವರು ಮೊದಲ ವಿವಾಹ ವಿಚ್ಛೇದನವಾಗಿ 2ನೇ ಮದುವೆಯನ್ನ ಕೂಡ ಆಗಿರ್ತಾರೆ. ಏನು 3 ವರ್ಷದ ಹಿಂದೆ ಸಿಬಿಹಳ್ಳಿ ಗ್ರಾಮದ, ಅಂದ್ರೆ ಅದೇ ತಾಲೂಕಿನ ಅರಕಲಗೂಡು ತಾಲೂಕಿನ ಸಿಬಿಹಳ್ಳಿ ಗ್ರಾಮದ ಕುಮಾರ್ ಎಂಬುವರನ್ನ ಮದುವೆ ಆಗಿರ್ತಾರೆ. ಆದ್ರೆ ಆಕೆ ಆರೋಪವನ್ನ ಮಾಡಿ ಈಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಪತಿ ಮತ್ತು ಅತ್ತೆಯಿಂದ ಕಿರುಕುಳ ಆರೋಪವನ್ನ ಆಕೆ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ತನ್ನ ಹಸುಗೂಸು ಏನಿತ್ತು ಆ ಹಸುಗೂಸಿನೊಂದಿಗೆ ನದಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಏನು ಪತಿ ಮತ್ತು ನನ್ನ ಅತ್ತೆ ನನಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನೋ ಬೇಸತ್ತು ತಾಯಿ ಮಗು ಇಬ್ರು ಕೂಡ ಆತ್ಮಹತ್ಯೆಗೆ, ಅಂದ್ರೆ ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸದ್ಯ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಬೆಟ್ಟಸೋಗೆ ಏನಿದೆ ಅಲ್ಲಿ ಆ ಮೃತದೇಹಗಳು ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಪತಿಯಿಂದ ನನಗೆ ತುಂಬಾ ಕಿರುಕುಳ ಆಗ್ತಿದೆ, ನನ್ನ ಶೀಲದ ಬಗ್ಗೆ ಆತ ಪದೇ ಪದೇ ಅನುಮಾನ ಪಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಸದ್ಯಕ್ಕೆ ನನ್ನ ಮಗುವಿನ ಮೇಲೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಅನ್ನೋ ಕಾರಣವನ್ನ ಇಟ್ಕೊಂಡು ಈಕೆ ಏನು ಮಹಾದೇವಿ ಏನಿದ್ದಾಳೆ ಆಕೆ ನನ್ನ ಗಂಡ ನನ್ನ ಶೀಲದ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡ್ತಿದ್ದಾನೆ, ನನ್ನ ಅತ್ತೆ ಮತ್ತೆ ಗಂಡ ನನಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಈ ಸಂಬಂಧ ಪೊಲೀಸರು ಕೂಡ ಕರೆದು ಬುದ್ಧಿ ಹೇಳಿರ್ತಾರೆ, ಆದ್ರೂ ಕೂಡ ನನ್ನ ಗಂಡ ಇದನ್ನೇ ಮುಂದುವರಿಸ್ತಾ ಇದ್ದಾನೆ ಅನ್ನೋ ನೊಂದು ಸದ್ಯ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಚೇತನ್.